ನಮ್ಮಲ್ಲಿ ಸಾಮಾನ್ಯ ಜನರದ ಒಂದು ಕಂಪ್ಲೇಂಟ್ ಏನು ಅಂತಂದ್ರೆ BWSSP ಅವ್ರು ಬರ್ತಾರೆ. ಅವರು ಪೈಪ್ ಲೈನ್‌ಗೆ ರೋಡ್ ಅನ್ನ ಅಗ್ದು ಬಿಡ್ತಾರೆ. ಅವ್ರು ಹೋಗ್ತಾರೆ. ಆಮೇಲೆ ಅದನ್ನ ಮತ್ತೆ ನೀರ್ ಕವರ್ ಮಾಡೋದು, ಆ ರೋಡ್‌ನ ಕವರ್ ಮಾಡಲ್ಲ, ಬಿಟ್ಟು ಹೋಗ್ತಾರೆ. ಅದನ್ನ ಮತ್ತೊಂದು ಡಿಪಾರ್ಟ್‌ಮೆಂಟ್ ಅವ್ರು ಬಂದು ಅದನ್ನ ಹ್ಯಾಂಡಲ್ ಮಾಡ್ಬೇಕು. ಅದನ್ನ ರೋಡ್‌ನ ಮತ್ತೆ ಹಿಂದೆ ಹೇಗಿತ್ತು ಆ ತರ. ಇದು ಯಾಕಾಗುತ್ತೆ? ತುಂಬಾ ಏರಿಯಾಗಳಲ್ಲಿ ನಾನು ಕೂಡ ಸ್ವತಃ ನೋಡಿದ್ದೀನಿ. ಪೈಪ್ ಲೈನ್ ಅಗ್ದ ಮೇಲೆ ಅದನ್ನ ಕ್ಲೋಸ್ ಮಾಡುವಂತ ಕೆಲಸ ಯಾರ ಜವಾಬ್ದಾರಿ ಅದು? ನಿಮ್ಗೆ ಬರುತ್ತಾ? ಅಥವಾ ಅದಕ್ಕೆ ಇನ್ನೊಂದು ಡಿಪಾರ್ಟ್‌ಮೆಂಟ್ PWD ಆ ತರದ್ದು ಬರುತ್ತಾ ಹೇಗೆ? ಈಗ ಇರುವಂಥ ಸರ್ಕಾರಿ ಪಾಲಿಸಿ ಪ್ರಕಾರ ನಾವು ಏನು ಪೈಪ್ಲೈನಿಗೆ ಮಣ್ಣು ಇದು ರೋಡನ್ನು ಮಾಡ್ತಾರೆ. ಅಗೆಯಬೇಕಾಗತ್ತೆ. ಹ್ಮ್. ಅದಕ್ಕೆ ನಾವು ಚಾರ್ಜಸ್ಸು BBMP ಅವರಿಗೆ GB ಅವರಿಗೆ ಕಟ್ಟಬೇಕಾಗುತ್ತೆ. ಓಕೆ. GB ಅವರು ಅದನ್ನು ರಿಪೇರಿ ಮಾಡಿಕೊಳ್ಳಬೇಕಾಗುತ್ತದೆ. ಹ್ಮ್, ಹ್ಮ್, ಹ್ಮ್. ಬಟ್ ಕೆಲವೊಂದು ಕಡೆ ಏನಾಗುತ್ತದೆ, ಇಲ್ಲ ನೀವೇ ಮಾಡಿ ಅಂತ ನಮಗೆ ಹೇಳಿರ್ತಾರೆ. ಹಾ. ಸೊ ಈಗ ಪಾಲಿಸಿ ಪ್ರಕಾರ ನಾವು GB ಅವರಿಗೆ ಅಮೌಂಟ್ ಕಟ್ಟಬೇಕಾಗುತ್ತೆ, ಅವರು ರಿಪೇರಿ ಮಾಡಬೇಕಾಗುತ್ತೆ. ಓಕೆ. ಬೆಂಗಳೂರಿನ ಪ್ರಾಬ್ಲಮ್ ಏನಪ್ಪ ಅಂದರೆ, ನಮಗೆ 2004ಕ್ಕೆ ಪೂರ್ವದಲ್ಲಿ ಹ್ಮ್. ಬಹುಶಃ 3000-4000 ಕಿಲೋಮೀಟರ್ಗಳು ಹಳೆಯ ಕಾಲದ ಪೈಪ್ಲೈನ್ಗಳಿದೆ. ಓಕೆ. 30-40 ವರ್ಷಗಳ ಕಾಲದ ಪೈಪ್ಲೈನ್ ಇದೆ. ಮತ್ತು ಆ ಪೈಪ್ಲೈನ್ಗಳಿಗೆ ಸೆಪ್ರೇಟಾಗಿ ಯುಟಿಲಿಟಿ ಕಲೆಕ್ಟರಿಂದ ಮಾಡ್ಕೊಂಡಿಲ್ಲ. ಆವಾಗ ರೋಡ್ ಮಾಡುವಾಗ ಎಲ್ಲ ರೋಡು ಸೈಡಲ್ಲೇ ಮಾಡಿದ್ದಾರೆ. ಹಾಗಾಗಿ ನಾವು ರೋಡನ್ನು ಅಗಿಯದೇ ಯಾವುದೇ ಒಂದು ರಿಪೇರಿ ಮಾಡೋಕ್ಕಾಗಲ್ಲ. ಮತ್ತು ಈ ಹಳೆಯ ಪೈಪ್ಲೈನ್ಗಳು ತಿರ್ಗಾ ಪುನಃ ಸೋರಿಕೆ ಆಗ್ತಾ ಇರ್ತದೆ. ಮತ್ತು ಜನರಿಗೆ ಕ್ವಾಲಿಟಿ ನೀರು ಕೊಡಬೇಕಾದ್ರೆ ಕೆಲವು ಸಮಯ ಕಂಟಾಮಿನೇಷನ್ ಆಗಿರ್ತದೆ. ಅದನ್ನು ಕಡಿಮೆ ಮಾಡಬೇಕಾದ್ರೆ ಅಗಿಲೇಬೇಕಾಗುತ್ತದೆ. ಹ್ಮ್. ಹಾಗಾಗಿ ನಾವು ಮತ್ತು BBMP ಅವರು, ಆವತ್ತಿನ BBMP ಅವರು ಇಬ್ಬರು ಕೂಡ ಹೊಂದಾಣಿಕೆ ಮಾಡಿಕೊಂಡು, ಹ್ಮ್. ಎಲ್ಲಿ ಅವರು ರೋಡ್ ಕಟ್ಟಿಂಗ್ ಮಾಡೋತ್ತೀನಿ, ಎಲ್ಲಿ ರೋಡ್ ರಿಪೇರಿ ಮಾಡ್ತಾರೆ, ರೀಕಾರ್ಪೆಟಿಂಗ್ ಮಾಡ್ತಾರೆ ಅಂತ ಭರವಸೆ ಇದೆ, ಹ್ಮ್. ಅಲ್ಲಿ ಮಾತ್ರ ಪ್ರಿಯಾರಿಟಿ ಬೇಸಿಸ್ ಮೇಲೆ ನಾವು ಪೈಪ್ಲೈನ್ಗಳು ಚೇಂಜ್ ಮಾಡ್ತಾ ಇರ್ತೀವಿ. ಓಕೆ. ಸೊ ಈ ರೀತಿ ಹೊಂದಾಣಿಕೆ ಮಾಡ್ಕೊಂಡಿದ್ದೇವೆ. ಅದು ಒಂದು ಹಂತಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡಿದೆ. ಓಕೆ. ಎರಡನೇದಾಗಿ ಈಗ ಹೊಸದಾಗಿ ರೋಬೋಟಿಕ್ಸ್ ಟೆಕ್ನಾಲಜಿಯನ್ನು ಬಳಕೆ ಮಾಡ್ತಾ ಇದ್ದೀವಿ. ಈ ಹೇಗೆ ರೋಬೋಟಿಕ್ಸ್ ಟೆಕ್ನಾಲಜಿ ಫಸ್ಟ್ ಟೈಮ್ ಇನ್ ಇಂಡಿಯಾ ಓಕೆ. ನಮ್ಮ ಬೆಂಗಳೂರು ಜಲಮಂಡಲಿನೇ ಉಪಯೋಗ ಮಾಡ್ತಾ ಇರೋದು. ಇದನ್ನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳವರ ಸೂಚನೆ ಮೇರೆಗೆ ಇಲ್ಲಿ ಜಾರಿಗೆ ಮಾಡಿದ್ದೇವೆ. ಓಕೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಏನಪ್ಪ ಅಂದರೆ, ನಾವು 10-15 ಕಡೆ ಕಟ್ ಮಾಡಬೇಕು. ಒಂದು ಸಾಮಾನ್ಯವಾಗಿ ಒಂದು ಪ್ಲೇಸಲ್ಲಿ ಲೀಕೇಜಸ್ ಆಗಿದ್ದರೆ ಅಥವಾ ಬೇರೆ ಬೇರೆ ಕಡೆ. ಕಂಟಾಮಿನೇಷನ್ ಆಗಿದ್ದರೆ ಎಲ್ಲಿ ಇದೆ ಅಂತ ಹುಡುಕಲಿಕ್ಕೇ ನಾವು 10-15 ಕಡೆ ಕಟ್ ಮಾಡಬೇಕು ರೋಡನ್ನು. ಓಕೆ. ಆವಾಗ ನಮಗೆ ಭಾಳ ಡ್ಯಾಮೇಜ್ ಆಗ್ತಾ ಇತ್ತು. ಹೌದು. ಈಗ ನಾವೇನು ಮಾಡಿದ್ದೇವೆ, ಇದು ರೋಬೋಟಿಕ್ ಟೆಕ್ನಾಲಜಿನಲ್ಲಿ ಒಂದೇ ಒಂದು ಕಡೆ ಮಾತ್ರ ಸಣ್ಣ ಗುಂಡಿಯನ್ನು ತೆಗೆಸಿಕೊಂಡು ಅಲ್ಲಿಂದ ನಮ್ಮ ರೋಬೋಟಿಕ್ಸ್ ಕ್ಯಾಮ್ರಾಗಳನ್ನು ಕನಿಷ್ಠ ಒಂದು ಅರ್ಧ ಕಿಲೋಮೀಟರ್ ದೂರಕ್ಕೆ ಕಳಿಸ್ಬೋದು. ಕಳಿಸ್ಬೋದು. ಓಕೆ. ಸೊ ಅವಾಗ ಅರ್ಧ ಕಿಲೋಮೀಟರ್ ದೂರದಲ್ಲಿ ಎಲ್ಲೇ ಲೀಕೇಜಸ್ ಇದ್ದರೂ ಕೂಡ ಅಥವಾ ಸೋರಿಕೆ ಇದು ಕಂಟಾಮಿನೇಷನ್ ಇದ್ದರೂ ಕೂಡ ಒಂದು ಕಡೆ ಕಟ್ ಮಾಡಿಕೊಂಡು ನಾವು ಅದನ್ನು ಕರೆಕ್ಟಾಗಿ ಪ್ರಿಸೈಸ್ ಆಗಿ ಐಡೆಂಟಿಫೈ ಮಾಡಿ ಅಲ್ಲಿ ನಾವು ರಿಪೇರಿ ಮಾಡ್ಬೋದಾಗಿದೆ. ಇದರಿಂದ ಜಾಸ್ತಿ ಕಟ್ಟಿಂಗ್ ಮಾಡೋದನ್ನು ಕಡಿಮೆ ಮಾಡ್ಬೋದು. ಅಂದ್ರೆ ಇದು ಜಸ್ಟ್ ಥಾಟ್ ಪ್ರಾಸೆಸ್ ಅಲ್ಲಿ ಇದೆಯಾ ಅಥವಾ ಇಲ್ಲ, ಆಕ್ಷನ್ ಆಗಿದೆ. ಆಕ್ಷನ್ ಆಗಿದೆ? ಆಕ್ಷನ್ ಆಗಿದೆ ಮತ್ತು ಇಂಪ್ಲಿಮೆಂಟ್ ಆಗಿದೆ. ಅಕ್ಟೋಬರ್ ತಿಂಗಳು 2025ರಲ್ಲಿ Okay. ಸನ್ಮಾನ್ಯ ಉಪಮುಖ್ಯಮಂತ್ರಿ ಚಾಲನೆ ಕೊಟ್ಟರು. ಹ್ಮ್. ಇಲ್ಲಿವರೆಗೆ ನಮ್ಮ ಪ್ರಕಾರ ಮೋರ್ ದೆನ್ 50ಕ್ಕಿಂತ ಹೆಚ್ಚು ಜಾಗದಲ್ಲಿ ಇದು ಕೆಲಸ ಮಾಡಿ ಹ್ಮ್. ಮೋರ್ ದೆನ್ 300-400 ಕಟ್ಟಿಂಗ್ಸ್ ಆಗೋದನ್ನು ಪ್ರಿವೆಂಟ್ ಮಾಡಿದ್ದಾರೆ. ಮಾಡಿ. ಸೊ ಈ ರೀತಿ ಪ್ರಿವೆಂಟಿವ್ ವರ್ಕ್ಸ್ ಕೂಡ ಮಾಡ್ತಾ ಇದ್ದೀವಿ.